ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಮೇಲೆ ಖದೀಮರ ಕಣ್ಣು ಬಿದ್ದಿದೆ. ಎಸ್, ಗೂಡ್ಸ್ ಆಟೋದಲ್ಲಿ ಆಹಾರ ಪದಾರ್ಥಗಳ ಕಳ್ಳ ಸಾಗಾಣಿಕೆ ನಡೆದಿರುವಂಥದ್ದು. ಅಕ್ಷರ ದಾಸೋಹ ಅಂಗನವಾಡಿಗಳಿಗೆ ಪೂರೈಕೆಯಾಗುವ ಆಹಾರ ಪದಾರ್ಥಗಳ ಮೇಲೆ ಖದೀಮರ ಕಣ್ಣು ಬಿದ್ದಿದ್ದು, ಗೂಡ್ಸ್ ಆಟೋದಲ್ಲಿ ಈ ಆಹಾರ ಪದಾರ್ಥಗಳನ್ನು ಇವರು ಸಾಗಿಸ್ತಾರೆ. ತುಮಕೂರಿನಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಕಳ್ಳ ಸಾಗಣೆಯ ಜಾಲ. ಇಡೀ ಜಿಲ್ಲೆಯಾದ್ಯಂತ ಈ ಜಾಲ ಹಬ್ಬಿರುವ ಅಂಶ ಕೂಡ ಈಗ ಬೆಳಕಿಗೆ ಬಂದಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಎಫ್ಐಆರ್ ಕೂಡ ದಾಖಲಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಸರ್ಕಾರ ಏನು ಅಕ್ಷರ ದಾಸೋಹ ಹಾಗೆ ಅಂಗನವಾಡಿಗಳಿಗೆ ಆಹಾರ ಪದಾರ್ಥವನ್ನ ಪೂರೈಕೆ ಮಾಡುತ್ತೆ. ಅಂದರೆ ಅಕ್ಕಿ, ಬೇಳೆ ಇರಬಹುದು, ಮೊಟ್ಟೆ ಇರಬಹುದು, ಹಾಗೆ ಬೆಲ್ಲ, ಇನ್ನು ಕಡಲೆ ಬೀಜ ಸೇರಿದಂತೆ ಮಕ್ಕಳಿಗೆ ಹಾಗೆ ಗರ್ಭಿಣಿಯರಿಗೆ ನೀಡುವಂತಹ ಪೌಷ್ಟಿಕ ಆಹಾರಗಳಿರಬಹುದು. ಈ ಆಹಾರ ಪದಾರ್ಥಗಳ ಮೇಲೆ ಈಗ ಕಳ್ಳರ ಕಣ್ಣು ಬಿದ್ದಿದ್ದು, ರೆಡ್ ಹ್ಯಾಂಡ್ ಆಗಿ ತುಮಕೂರಿನಲ್ಲಿ ಈ ಒಂದು ಜಾಲ ಸಿಕ್ಕಿ ಬಿದ್ದಿದೆ. ಹಾಗೆ ಈ ಜಾಲ ಇಡೀ ಜಿಲ್ಲೆಯಾದ್ಯಂತ ಹಬ್ಬಿರುವ ಅಂಶ ಕೂಡ ಈಗ ಬೆಳಕಿಗೆ ಬಂದಿರುವಂಥದ್ದು. ಬಿಸಿಯೂಟ ಹಾಗೂ ಅಂಗನವಾಡಿ ಅಕ್ಕಿ, ಬೇಳೆ ದಾಸ್ತಾನು ಗೂಡ್ಸ್ ಆಟೋದಲ್ಲಿ ಸಾಗಿಸುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕಳ್ಳರ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗನವಾಡಿ ಫಲಾನುಭವಿಗಳಿಗೆ ಪೂರಕ ಪೌಷ್ಟಿಕ ಆಹಾರ ಮಿಲೆಟ್ ಲಡ್ಡು. ಇದು ಒಂದು ಜೊತೆಗೆ ನಾವು ಇದು ಸಂಬಂಧಪಟ್ಟಂತಹ ಠಾಣಾಧಿಕಾರಿಗಳನ್ನು ನಾವು ಕೇಳ್ಕೊಂಡಿದ್ದೀವಿ. ಇದು ಫರ್ದರ್ ಏನು ಪರಿಶೀಲನೆ ಮಾಡ್ತೀರಾ, ಇದು ಎಲ್ಲಿ ಸಿಗ್ತಾ ಇತ್ತು, ಎಲ್ಲಿ ದೊರಕ್ತಾ ಇದೆ ಅನ್ನೋದೊಂದು ಮಾಹಿತಿನ ನಾವು ಕೊಟ್ಟರೆ, ಅದು ಏನು ಈ ಅಂಗನವಾಡಿ ಕೇಂದ್ರದ ಆಹಾರವನ್ನು ಫುಡ್ನ ತೊಗೊಳ್ತಾರೆ, ಆ ಒಂದು ತಗೊಳ್ಳೋರಿಗೆ ಭಯ ಬರಬೇಕು, ಈ ಥರ ಕ್ರಮ ಆಗುತ್ತೆ ಅನ್ನೋದು. ಅದರ್ವೈಸ್ ನಾನು ಕೇಳ್ಕೊಳ್ಳೋದಿಷ್ಟೇ, ಒಂದು ಯಾವುದೇ ರೀತಿಯಾದ ಈ ಥರ ಮಕ್ಕಳು ಫುಡ್ಗಳನ್ನು ಖರೀದಿ ಮಾಡಬೇಡಿ, ಮಕ್ಕಳಿಗೆ ಸಿಗುವಂಥ ಆಹಾರ ಮಕ್ಕಳಿಗೆ ಸಿಗಲಿ ಅನ್ನೋ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಥರ ಯಾವುದೇ ಒಂದು ಆಹಾರವನ್ನು ಖರೀದಿ ಮಾಡ್ತಾ ಇದ್ದಾರೆ ಅಥವಾ ಈ ಥರ ಏನೋ ಕಮ್ಮಿಗೆ ಸಿಗುತ್ತೆ ಅಂತ ಆ ಒಂದು ಆಹಾರವನ್ನು ಪಡೆದರೆ ನಮಗೂ ಕೂಡ ಅದು ಒಳ್ಳೆಯದಾಗೋದಿಲ್ಲ. ಇಂಥದ್ದೆಲ್ಲರ ಸಿಗ್ತಾ ಇದ್ದರೆ ದಯವಿಟ್ಟು ಇಲಾಖೆಗೆ ನಮಗೆ ಮಾಹಿತಿಯನ್ನು ಕೊಡಿ. ಇದಕ್ಕಿಂತ ಹೆಚ್ಚಿನ ಒಂದು ಅವರ ಮೇಲೆ ಕ್ರಮ ತಗೊಳ್ಳೋಕ್ಕೆ ನಮಗೂ ಅನುಕೂಲ ಆಗುತ್ತೆ. ಮತ್ತು ನಮಗೆ ಮೇಜರಾಗಿ ಬೇಕಾಗಿರುವಂಥದ್ದು, ಯಾರು ಈ ಒಂದು ಫುಡ್ಡನ್ನು ಕೊಡ್ತಾ ಇದ್ದಾರೆ ಅಂಥವ್ರ ಮಾಹಿತಿ ಕೊಟ್ಟರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಅವ್ರ ಮೇಲೆ ನಾವು ಅಂಥವ್ರನ್ನ ಕ್ರಮ ತಗೊಂಡು ಅವ್ರ ಮೇಲೆ ಶಿಸ್ತು ಕ್ರಮ ಮಾಡಿದ್ರೆ ಇಂಥದ್ದೆಲ್ಲ ನಿಲ್ಲುತ್ತೆ. ಯಾವುದೋ ಒಬ್ಬ ತೊಗೊಂಡು ಹೋಗ್ತಾ ಇರೋದನ್ನ ನಾವು ಅವ್ರನ್ನ ಹಿಡಿದು ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕಿಂತ ಯಾರು ಇದನ್ನು ಮಾರೋದಕ್ಕೆ ಬರ್ತಾ ಇದ್ದಾರೆ ಫುಡ್ಡನ್ನು, ಅಂಥವ್ರ ಮೇಲೆ ನಾವು ಕ್ರಮ ತಗೊಂಡ್ರೆ ನಿಜವಾಗ್ಲೂ ಕೂಡ ನಾವು ಎಲ್ಲರನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ಅನುಕೂಲ. ಇದು ಯಾವುದೋ ಮಂಡಿಪೇಟೆಯಿಂದ ನಾಗವಲ್ಲಿ ಕಡೆ ಇದು ಫುಡ್ನ ತೊಗೊಂಡು ಹೋಗ್ತಾಯಿದ್ರು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಯೋಗೇಶ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಯೋಗೇಶ್, ತುಮಕೂರಿನಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಆಗಿರುವಂತಹ, ಅಂದರೆ ಸರ್ಕಾರ ಏನು ಗರ್ಭಿಣಿಯರಿಗೆ ಮಕ್ಕಳಿಗೆ ಆಹಾರ ಪದಾರ್ಥಗಳನ್ನು ಕಳಿಸಿಕೊಡುತ್ತೆ, ಆಹಾರ ಪದಾರ್ಥಗಳನ್ನು ಕದ್ದು ಸಾಗಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಈ ಒಂದು ಗ್ಯಾಂಗ್ ಸಿಕ್ಕಿಬಿದ್ದಿದೆಯಲ್ಲ, ಈ ಗ್ಯಾಂಗ್ ಯಾರು, ಏನು, ಎತ್ತ, ಹಾಗೆ ಜಿಲ್ಲೆಯಾದ್ಯಂತ ಈ ಒಂದು ಜಾಲ ಹಬ್ಬಿರುವ ಶಂಕೆ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಈ ತರದೊಂದು ಜಾಲ ಪತ್ತೆ ಆಗಿರೋದಕ್ಕೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಕ್ಷರ ದಾಸೋಹ ಮತ್ತು ಅಂಗನವಾಡಿಗಳಿಗೆ ಪೂರೈಕೆ ಆಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಕದ್ದು ಮಾರಾಟ ಮಾಡಲಾಗ್ತದೆ ಅನ್ನೋದು ಒಂದ್ ಕಡೆಯಿಂದ ಬೇರೆ ಕಡೆಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡತಕ್ಕಂಥ ಒಂದು ಜಾಲವನ್ನ ಸಂಬಂಧಪಟ್ಟ ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಅದೇ ತುಮಕೂರಿನ ಮಂಡಿಪೇಟೆಯಿಂದ ನಾಗವಲ್ಲಿ ಮಾರ್ಗವಾಗಿ ಹೋಗ್ತಂತ ಸಂದರ್ಭದಲ್ಲಿ ಅಧಿಕಾರಿಗಳು ಏನು ಬೊಲೊರೋ ವಾಹನ ತಡೆದು ಪರಿಶೀಲನೆ ಮಾಡಿದಾಗ ಅದರಲ್ಲಿ ಒಂದಷ್ಟು ಆಹಾರ ಪದಾರ್ಥಗಳು ಇರೋದು ಪತ್ತೆ ಆಗಿದೆ. ಹಾಗಾಗಿ ಈ ಸಂಬಂಧ ಓರ್ವನ ಚಾಲಕನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಆತನನ್ನ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಗೆ ಕೂಡ ಒಪ್ಪಿಸಿದ್ದಾರೆ. ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಆ ಪ್ರಕರಣ ದಾಖಲಿಸಿಕೊಂಡ ತಿಲಕ್ ಪಾರ್ಕ್ ಪೊಲೀಸರು ಒಂದು ಹೆಚ್ಚಿನ ತನಿಖೆಯನ್ನ ಕೂಡ ಕೈಗೊಂಡಿದ್ದಾರೆ. ಆದ್ರೆ ಅಧಿಕಾರಿಗಳು ಗೋಡನ್ನು ದಾಸ್ತಾನಲ್ಲಿ ಇಟ್ಟಿದ್ದಂತ ಅದು ಅಲ್ಲಿಂದ ನೇರವಾಗಿ ಯಾವೆಲ್ಲ ಅಂಗನವಾಡಿಗಳಿಗೆ ಪೂರೈಕೆ ಆಗ್ತಿತ್ತು ಮತ್ತೆ ಸರ್ವರ್ಜ್ ಆಗ್ತಿತ್ತು ಅನ್ನೋ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗ್ತಾರೆ. ಯಾಕಂದ್ರೆ
ಅಲ್ಲಿ ಗೋಡನನ್ನ ಯಾಕೆ ಪರಿಶೀಲನೆ ಮಾಡ್ತಲ್ಲ ಅಧಿಕಾರಿಗಳು ಅನ್ನೋ ಒಂದು ಪ್ರಶ್ನೆ ಕಾಡ್ತಿದೆ. ಇದ್ರ ಹಿಂದೆ ಕೆಲ ಅಧಿಕಾರಿಗಳು ಜೊತೆಯಾಗಿ ನಿಂತಿದ್ದಾರೆ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಈ ತನಿಖೆನ ಆರಂಭಿಸಿರೋದ್ರಲ್ಲಿ ಈಗೇನು ಚಾಲಕನ ವಶಪಡಿಸಿಕೊಂಡು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇತ್ತು, ಯಾರೆಲ್ಲ ಇದಕ್ಕೆ ಸಾಥ್ ನೀಡಿದ್ರು, ಮತ್ತೆ ಇದರಿಂದ ಯಾರಿದ್ದಾರೆ ಅನ್ನೋ ವಿಚಾರಣೆನ ಆರಂಭಿಸಿದ್ದಾರೆ. ಆದ್ರೆ ಇನ್ನು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಾಗಿಲ್ಲ. ಅದಾದ ನಂತರ ಪೊಲೀಸರು ಹೆಚ್ಚಿನ ಮಾಹಿತಿ, ತನಿಖೆ ಆದ ನಂತರ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಏನು ಜೊತೆ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯವರು ವಶಪಡಿಸಿಕೊಂಡ ಆಹಾರ ಪದಾರ್ಥದಲ್ಲಿ ಮಕ್ಕಳಿಗೆ ಮತ್ತೆ ಗರ್ಭಿಣಿಗೆ ಮತ್ತೆ ಏನು ಸೇರ್ತಕ್ಕಂತ ಆಹಾರ ಪದಾರ್ಥಗಳು ಇರೋದು ಗೊತ್ತಾಗಿದೆ. ಹಾಗಾಗಿ ಈ ಒಂದು ಇಲಾಖೆಯ ತನಿಖೆಯಿಂದ ಒಂದಷ್ಟು ಮಾಹಿತಿ ಸಿಗ್ಬೇಕಾಗಿದೆ. ಯಾಕಂದ್ರೆ ಇದು ಮಕ್ಕಳು ಮತ್ತು ಗರ್ಭಿಣಿಗೆ ಕೊಡುವಂತ ಆಹಾರ ಪದಾರ್ಥಗಳ ಇಡೀ ಜಿಲ್ಲೆಯಲ್ಲಿ ಈ ರೀತಿಯ ಒಂದು ಗ್ಯಾಂಗ್ ಅಕ್ರಮವಾಗಿ ತೆಗೆದುಕೊಂಡು ಮಾರಾಟ ಮಾಡ್ಕೊಂಡು ಅಕ್ರಮವಾಗಿ ಹಣ ಸಂಪಾದನೆ ಮಾಡೋಕ್ಕೆ ಇಳಿದಿದ್ದಾರ ಅನ್ನೋದು. ಈಗಾಗಲೇ ತಿಂಗಳ ಹಿಂದೆ ಶಾಸಕ ಸುರೇಶ್ ಗೌಡ ಕೂಡ ಒಂದು ಆರೋಪನ ಮಾಡಿದ್ರು. ಈ ರೀತಿಯ ಒಂದು ಅಕ್ರಮ ಆಗ್ತಾ ಇದೆ, ಮತ್ತೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು. ಅದಾದ ನಂತರ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರೋದು. ತುಮಕೂರು ಜಿಲ್ಲೆಯಲ್ಲಿ ಇಂಥ ಒಂದು ದೊಡ್ಡ ಜಾಲನೆ ಇದೆ. ಅದು ಸಮಗ್ರವಾಗಿ ತನಿಖೆ ಮಾಡಿದ್ರಷ್ಟೇ ಒಂದಷ್ಟು ಕುಳಗಳು ಸಿಕ್ಕಿ ಹಾಕೊಳ್ಳೋ ಸಾಧ್ಯತೆ ಇದೆ. ಇಲ್ಲಾಂದ್ರೆ ಪೊಲೀಸರು ಮತ್ತೆ ಅಧಿಕಾರಿಗಳು ಸರಿಯಾಗಿ ಕ್ರಮ ತೆಗೆದುಕೊಳ್ಳಿಲ್ಲ, ತನಿಖೆ ಮಾಡಲಿಲ್ಲ ಅಂದ್ರೆ ಇಂಥ ಜಾಲಗಳು ಸಹಜವಾಗಿ ಆಕ್ಟಿವ್ ಆಗುತ್ತೆ, ಮತ್ತೆ ಮಕ್ಕಳಿಗೆ ಮತ್ತು ಯಾರಿಗೆ ಸೇರ್ಬೇಕಾದಂತ ಆಹಾರ ಪದಾರ್ಥಗಳು ಸರಿಯಾಗಿ ಸಿಗೋದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಎಸ್, ಥ್ಯಾಂಕ್ ಯು ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದರಲ್ಲಿ ಲಡ್ಡು ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗನವಾಡಿ ಫಲಾನುಭವಿಗಳಿಗೆ ಪೂರಕ ಪೌಷ್ಟಿಕ ಆಹಾರ ಮಿಲೆಟ್ ಲಡ್ಡು. ಇದು ಒಂದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.